ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಮಹಿಳೆಯರ ವಿರುದ್ಧ ನಡೆಯುವ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸಲು ಇರುವಂತಹದ್ದು. ಅಂತಹ ಸಂದರ್ಭಗಳಲ್ಲಿ ಮೌನವಾಗಿರದೆ ಧೈರ್ಯವಾಗಿ ಎದುರಿಸಬೇಕು ಎಂಬ ಸಂದೇಶವನ್ನ ನೀಡುತ್ತದೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಒಂದು ನಗರದಲ್ಲಿ ದೀಪ್ತಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಒಬ್ಬ ಕಾಲೇಜು ವಿದ್ಯಾರ್ಥಿ, ಕನಸುಗಳೊಂದಿಗೆ ಬದುಕುತ್ತಿದ್ದಳು. ಅವಳು ಧೈರ್ಯಶಾಲಿಯಾಗಿದ್ದಳು, ಓದಿನಲ್ಲೂ ಮುಂದಿದ್ದಳು, ತಾಯಿ ತಂದೆಯ ಹೆಮ್ಮೆಯ ಮಗಳಾಗಿದ್ದಳು. ಪ್ರತಿದಿನ ಕಾಲೇಜು, ಸ್ನೇಹಿತರ ಜೊತೆ ಮಾತು, ಭವಿಷ್ಯದ ಕನಸುಗಳು, ಹೀಗೆ ಇತ್ತು ಅವಳ ದಿನ. ದೀಪ್ತಿ ಯಾವಾಗಲೂ ಹೇಳುತ್ತಿದ್ದಳು, ನಾನು ದೊಡ್ಡ ಅಧಿಕಾರಿಯಾಗಬೇಕು ಎಂದು. ಒಂದು ದಿನ ಅವಳಿಗೆ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಅವಳನ್ನು ಹಿಂಬಾಲಿಸಲು ಶುರು ಮಾಡಿದ. ಮೊದಲು ಅವಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಅವನ ವರ್ತನೆ ವಿಚಿತ್ರವಾಗಿರುತ್ತಿತ್ತು. ರಸ್ತೆಯಲ್ಲಿ ಅವಳ ಹಿಂದೆ ಬರುತ್ತಿದ್ದ, ಅವಳ ಫೋನ್ ನಂಬರ್ ಕೇಳುತ್ತಿದ್ದ, ಅವಳನ್ನು ಹೆದರಿಸುವಂತೆ ಆಡುತ್ತಿದ್ದ. ದೀಪ್ತಿಗೆ ಭಯ ಆಗ್ತಿತ್ತು. ಅವಳು ತನ್ನ ಫ್ರೆಂಡ್ಸ್ಗೆ ಹೇಳಿದ್ದಳು. ಕೆಲವರು ಸೀರಿಯಸ್ ಆಗಿ ತೆಗೆದುಕೊಂಡ್ರು, ಆದ್ರೆ ಕೆಲವರು ಅದನ್ನೆಲ್ಲ ಇಗ್ನೋರ್ ಮಾಡು ಅಂತ ಹೇಳಿದ್ರು. ಇದು ದೊಡ್ಡ ತಪ್ಪು. ಒಂದು ದಿನ ಸಂಜೆ ಹೊತ್ತು ದೀಪ್ತಿ ಕಾಲೇಜಿನಿಂದ ಮನೆಗೆ ಹೋಗುತ್ತಿದ್ದಾಗ ಆ ವ್ಯಕ್ತಿ ಅವಳನ್ನು ಹಿಡಿಯಲು ಪ್ರಯತ್ನ ಮಾಡ್ತಾನೆ. ಅವಳು ಜೋರಾಗಿ ಕಿರುಚಿದ್ಲು, ಹೆಲ್ಪ್ ಎಂದು. ಆದರೆ ಜನರು ನೋಡುತ್ತಾ ನಿಂತರು, ಯಾರು ಕೂಡ ಮುಂದೆ ಬರಲಿಲ್ಲ. ಆ ಘಟನೆ ಅವಳ ಮನಸ್ಸನ್ನು ಕಲುಕಿತು. ಅವಳು ಮನೆಗೆ ಹೋಗಿ ಅತ್ತಳು, ಇದರಲ್ಲಿ ನನ್ನ ತಪ್ಪೇನು? ಇದನ್ನೆಲ್ಲ ಕೇಳಿದ ಅವಳ ತಂದೆ ತಾಯಿ ಅವಳ ಜೊತೆ ನಿಂತರು. ನೀನು ತಪ್ಪು ಮಾಡಿಲ್ಲ, ಧೈರ್ಯವಾಗಿರು ಎಂದು ಹೇಳಿದರು. ಈ ಬಾರಿ ದೀಪ್ತಿ ಮೌನವಾಗಿರಲಿಲ್ಲ. ಅವಳು ಪೊಲೀಸ್ ಸ್ಟೇಷನ್ಗೆ ಹೋದಳು, ಕಂಪ್ಲೇಂಟ್ ಕೊಟ್ಲು. ತನಿಖೆಯಲ್ಲಿ ಆ ವ್ಯಕ್ತಿ ಇನ್ನೂ ಹಲವಾರು ಹುಡುಗಿಯರಿಗೆ ಹೀಗೆ ಮಾಡ್ತಿದ್ದ ಎಂದು ಗೊತ್ತಾಯಿತು. ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ಅವನಿಗೆ ಶಿಕ್ಷೆನೂ ಆಯ್ತು. ದೀಪ್ತಿ ಮತ್ತೆ ಕಾಲೇಜಿಗೆ ಹೋದ್ಲು. ಈ ಬಾರಿ ಅವಳು ಇನ್ನೂ ಸ್ಟ್ರಾಂಗ್ ಆಗಿದ್ಲು. ದೀಪ್ತಿ ತನ್ನ ಸ್ನೇಹಿತೆಯರಿಗೆ ಹೇಳ್ತಾಳೆ, ಭಯ ಪಡಬೇಡಿ, ಮೌನವಾಗಿರ್ಬೇಡಿ, ನಿಮ್ಮ ಹಕ್ಕುಗಳಿಗಾಗಿ ನಿಲ್ಲಿ. ಒಬ್ಬಳ ಕಿರುಚಾಟ ಕೇಳಿಸದಿದ್ದರೆ ನಮ್ಮ ಸಮಾಜವೇ ಸೋತಂತಾಗುತ್ತದೆ. ಅವಳ ಮಾತನ್ನು ಕೇಳಿ ಅವಳ ಸ್ನೇಹಿತೆಯರು ಎಚ್ಚೆತ್ತುಕೊಂಡರು. ಮಹಿಳೆಯರ ವಿರುದ್ಧದ ಅಪರಾಧಗಳನ್ನು ನಿಲ್ಲಿಸಲು ಪ್ರತಿಯೊಬ್ಬರೂ ಜವಾಬ್ದಾರರು. ಮೌನವೇ ನಾವು ಮಾಡುವ ದೊಡ್ಡ ತಪ್ಪು. ಈ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.